ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಮ್ಯಾಟ್ರಿಮೋನಿ ವೆಬ್ಸೈಟ್ಗಳಲ್ಲಿ ವರ ಹುಡುಕುವವರು ಹುಷಾರಾಗಿರಲೇಬೇಕು. ಮಂಗಳೂರಿನಲ್ಲಿ ಮ್ಯಾಟ್ರಿಮೋನಿ ಮನ್ಮದ ಒಬ್ಬ ಲಾಕ್ ಆಗಿದ್ದಾನೆ. ಬರೋಬ್ಬರಿ 9 ಮಂದಿ ಯುವತಿಯರ ಬಾಳಲ್ಲಿ ಚೆಲ್ಲಾಟವಾಡಿದಂತೆ ಸುಶಾಂತ್ ಅನ್ನುವ ಮದುವೆಯಾಗೋದಾಗಿ ವಂಚಿಸ್ತಾ ಇದ್ದ ಸುಶಾಂತ್ ಪೂಜಾರಿ, ಈತನಿಗೆ ಸಾಥ್ ಕೊಟ್ಟ ಭಾಸ್ಕರ್, ಇಬ್ಬರನ್ನ ಕೂಡ ಬಂಧಿಸಿದ್ದಾರೆ ಪೊಲೀಸ್. ಮುಂಬೈನಲ್ಲಿ ಸಂತ್ರಸ್ತೆಯನ್ನ ಮದುವೆಯಾಗಿ ವಂಚಿಸಿದ್ದ ಅನ್ನೋ ಆರೋಪ ಇದೆ. ಬರೋಬ್ಬರಿ 6.6 ಲಕ್ಷ ರೂಪಾಯಿ ಹಣ ಪೀಕಿ ನಾಪತ್ತೆಯಾಗಿದ್ದ ಆರೋಪಿ. ಕಾವೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಸಂತ್ರಸ್ತ ಮಹಿಳೆ. ವಿಚಾರಣೆ ವೇಳೆ ಮ್ಯಾಟ್ರಿಮೋನಿ ಮನ್ಮಥನ ಲೀಲೆ ಬಯಲಾಗಿದೆ. ಮದುವೆಯಾಗಿ 6.6 ಲಕ್ಷ ರೂಪಾಯಿ ಹಣವನ್ನ ಪೀಕಿ ಎಸ್ಕೇಪ್ ಆಗಿದ್ದ ಅಂತ ಹೇಳಿ ಈ ಸುಶಾಂತ್ ಅನ್ನುವವನ ವಿರುದ್ಧ ದೂರು ದಾಖಲಾಗಿರೋದು. ಈತನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಕೇವಲ ಒಬ್ಬ ಮಹಿಳೆ ಮಾತ್ರವಲ್ಲ 9 ಮಂದಿ ಜೊತೆಯಲ್ಲಿ ಈತ ಇದೇ ರೀತಿಯಲ್ಲಿ ವಂಚನೆ ಮಾಡಿದ್ದ ಅನ್ನೋ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ಸುಶಾಂತ್ ಪೂಜಾರಿ ಹಾಗೆ ಭಾಸ್ಕರ್ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಮುಂಬೈನಲ್ಲಿ ಓರ್ವ ಯುವತಿಯನ್ನ ಮದುವೆಯಾಗಿ 6.5 ಲಕ್ಷ ರೂಪಾಯಿ ಹಣ ವಂಚನೆ ಮಾಡಿ ನಾಪತ್ತೆಯಾಗಿದ್ದ ಸುಶಾಂತ್ ಕಾವೂರು ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧವಾಗಿ ದೂರು ದಾಖಲಿಸಿರುತ್ತಾರೆ ಆ ಯುವತಿ. ನಂತರದಲ್ಲಿ ಬರೋಬ್ಬರಿ 9 ಮಂದಿಗೆ ಇದೇ ರೀತಿ ವಂಚಿಸಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಒಬ್ಬ ಮಹಿಳೆ ನೀಡಿದ ದೂರಿನಿಂದ 9 ಮಂದಿಗೆ ಈತ ವಂಚನೆ ಮಾಡಿರೋದು ಗೊತ್ತಾಗಿರೋದು. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈತನ ವಂಚನೆಯ ಜಾಲದ ಬಗ್ಗೆ? ಹೌದು ಸ್ಮಿತಾ, ಮ್ಯಾಟ್ರಿಮೋನಿ ಮೂಲಕವಾಗಿ ಯಾರೆಲ್ಲ ವಿವಾಹ ಆಗುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅವರೆಲ್ಲ ಈ ಸ್ಟೋರಿಯನ್ನು ನೋಡಿದ್ರೆ ಇದರ ಮೋಸ ಕೂಡ ಗೊತ್ತಾಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಈತ ಮ್ಯಾಟ್ರಿಮೋನಿ ಮೂಲಕವೇ ಒಂದಷ್ಟು ಯುವತಿಯರನ್ನ ಏನು ಅವರ ನಂಬಿಕೆಯನ್ನ ಗಳಿಸಿ ಅವರಿಗೆ ಮೋಸ ಮಾಡಿರುವಂತ ಪ್ರಕರಣವಿದು. ಅಂದ್ರೆ ಸುಶಾಂತ್ ಪೂಜಾರಿ ಏನಿದ್ದಾನೆ ಈತ ಮೂಲತಃ ಮಂಗಳೂರಿನವನು. ಈತ ಒಟ್ಟು 9 ಯುವತಿಯರಿಗೆ ಇದೇ ರೀತಿಯಾದಂತಹ ಮೋಸ ಮಾಡಿದ್ದ. ಅಂದ್ರೆ ಆರಂಭದಲ್ಲಿ ಈತ ಮ್ಯಾಟ್ರಿಮೋನಿ ಮೂಲಕವಾಗಿ ಅವರ ಪರಿಚಯ ಮಾಡಿಕೊಳ್ತಾ ಇದ್ದ, ಆ ಬಳಿಕ ಅವರ ನಂಬಿಕೆಯನ್ನ ಗಳಿಸ್ತಾ ಇದ್ದ. ಬೇರೆ ಬೇರೆ ಕಾರಣವನ್ನು ಹೇಳಿಕೊಂಡು ಆತ ಅವರನ್ನ ನಂಬಿಕೆಯನ್ನ ಗಳಿಸ್ತಾ ಇದ್ದ. ಹೀಗೆ ಒಟ್ಟು 9 ಯುವತಿಯರಿಗೆ ಮೋಸ ಮಾಡಿದ್ದ. ಅದರಲ್ಲೂ ಇಬ್ಬರನ್ನ ಮದುವೆ ಆಗಿದ್ದ. ಇತರ 7 ಯುವತಿಯರಿಗೆ ಮದುವೆ ಆಗುವುದಾಗಿ ಅವರಿಗೆ ನಂಬಿಸಿ ಅವರಿಂದ ಒಂದಷ್ಟು ಹಣಗಳನ್ನ ಪಡೆದುಕೊಂಡು ಮೋಸ ಮಾಡಿದ್ದ. ಇದೇ ರೀತಿಯಾಗಿ ಈತ ವಂಚಿಸ್ತಾ ಇದ್ದ. ಹೀಗಾಗಿ ಮುಂಬೈ ಮೂಲ ಅಂದ್ರೆ ಮಂಗಳೂರು ಮೂಲದವರೊಬ್ರು ಮುಂಬೈಯಲ್ಲಿ ಇದ್ರು, ಅವರನ್ನು ಕೂಡ ಈತ ಮದುವೆಯಾಗಿ ವಂಚಿಸಿದ್ದ. ಸುಮಾರು 6 ಲಕ್ಷ ರೂಪಾಯಿವರೆಗೂ ಕೂಡ ಈತ ವಂಚಿಸಿದ್ದ. ಹೀಗಾಗಿ ಅವರು ಕಾವೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನು ಕೂಡ ನೀಡಿದ್ರು. ದೂರನ್ನು ನೀಡಿದಂತ ಸಂದರ್ಭದಲ್ಲಿ ಆ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಈತನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಈ ಎಲ್ಲ ವಿಚಾರಗಳು ಕೂಡ ಬಯಲಿಗೆ ಬಂದಿರುವಂತದ್ದು. ಅದರ ಜೊತೆಗೆ ಆತ ಭಾಸ್ಕರ ಅನ್ನುವಂತ ವ್ಯಕ್ತಿಯನ್ನು ಕೂಡ ತನ್ನ ಜೊತೆ ಇರಿಸಿಕೊಂಡಿದ್ದ, ತನ್ನ ಮಾವ ಅನ್ನುವಂಥದ್ದನ್ನ ಎಲ್ರಿಗೂ ಕೂಡ ಹೇಳಿಕೊಂಡಿದ್ದ. ಹೀಗಾಗಿ ಆ ಭಾಸ್ಕರ್ನನ್ನು ಕೂಡ ಪೊಲೀಸರು ಬಂಧಿಸಿರುವಂತದ್ದು. ಹೆಚ್ಚಿನ ವಿಚಾರಣೆಯನ್ನು ಕೂಡ ಈಗ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಮ್ಯಾಟ್ರಿಮೋನಿ ವೆಬ್ಸೈಟ್ಗಳಲ್ಲಿ ವರ ಹುಡುಕುವವರು ಹುಷಾರಾಗಿರಲೇಬೇಕು. ಮಂಗಳೂರಿನಲ್ಲಿ ಮ್ಯಾಟ್ರಿಮೋನಿ ಮನ್ಮದ ಒಬ್ಬ ಲಾಕ್ ಆಗಿದ್ದಾನೆ. ಬರೋಬ್ಬರಿ 9 ಮಂದಿ ಯುವತಿಯರ ಬಾಳಲ್ಲಿ ಚೆಲ್ಲಾಟವಾಡಿದಂತೆ ಸುಶಾಂತ್ ಅನ್ನುವ ಮದುವೆಯಾಗೋದಾಗಿ ವಂಚಿಸ್ತಾ ಇದ್ದ ಸುಶಾಂತ್ ಪೂಜಾರಿ, ಈತನಿಗೆ ಸಾಥ್ ಕೊಟ್ಟ ಭಾಸ್ಕರ್, ಇಬ್ಬರನ್ನ ಕೂಡ ಬಂಧಿಸಿದ್ದಾರೆ ಪೊಲೀಸ್. ಮುಂಬೈನಲ್ಲಿ ಸಂತ್ರಸ್ತೆಯನ್ನ ಮದುವೆಯಾಗಿ ವಂಚಿಸಿದ್ದ ಅನ್ನೋ ಆರೋಪ ಇದೆ. ಬರೋಬ್ಬರಿ 6.6 ಲಕ್ಷ ರೂಪಾಯಿ ಹಣ ಪೀಕಿ ನಾಪತ್ತೆಯಾಗಿದ್ದ ಆರೋಪಿ. ಕಾವೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಸಂತ್ರಸ್ತ ಮಹಿಳೆ. ವಿಚಾರಣೆ ವೇಳೆ ಮ್ಯಾಟ್ರಿಮೋನಿ ಮನ್ಮಥನ ಲೀಲೆ ಬಯಲಾಗಿದೆ. ಮದುವೆಯಾಗಿ 6.6 ಲಕ್ಷ ರೂಪಾಯಿ ಹಣವನ್ನ ಪೀಕಿ ಎಸ್ಕೇಪ್ ಆಗಿದ್ದ ಅಂತ ಹೇಳಿ ಈ ಸುಶಾಂತ್ ಅನ್ನುವವನ ವಿರುದ್ಧ ದೂರು ದಾಖಲಾಗಿರೋದು. ಈತನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಕೇವಲ ಒಬ್ಬ ಮಹಿಳೆ ಮಾತ್ರವಲ್ಲ 9 ಮಂದಿ ಜೊತೆಯಲ್ಲಿ ಈತ ಇದೇ ರೀತಿಯಲ್ಲಿ ವಂಚನೆ ಮಾಡಿದ್ದ ಅನ್ನೋ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ಸುಶಾಂತ್ ಪೂಜಾರಿ ಹಾಗೆ ಭಾಸ್ಕರ್ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನ ಮುಂದುವರೆಸಿದ್ದಾರೆ.
ಮುಂಬೈನಲ್ಲಿ ಓರ್ವ ಯುವತಿಯನ್ನ ಮದುವೆಯಾಗಿ 6.5 ಲಕ್ಷ ರೂಪಾಯಿ ಹಣ ವಂಚನೆ ಮಾಡಿ ನಾಪತ್ತೆಯಾಗಿದ್ದ ಸುಶಾಂತ್ ಕಾವೂರು ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧವಾಗಿ ದೂರು ದಾಖಲಿಸಿರುತ್ತಾರೆ ಆ ಯುವತಿ. ನಂತರದಲ್ಲಿ ಬರೋಬ್ಬರಿ 9 ಮಂದಿಗೆ ಇದೇ ರೀತಿ ವಂಚಿಸಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಒಬ್ಬ ಮಹಿಳೆ ನೀಡಿದ ದೂರಿನಿಂದ 9 ಮಂದಿಗೆ ಈತ ವಂಚನೆ ಮಾಡಿರೋದು ಗೊತ್ತಾಗಿರೋದು. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈತನ ವಂಚನೆಯ ಜಾಲದ ಬಗ್ಗೆ? ಹೌದು ಸ್ಮಿತಾ, ಮ್ಯಾಟ್ರಿಮೋನಿ ಮೂಲಕವಾಗಿ ಯಾರೆಲ್ಲ ವಿವಾಹ ಆಗುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅವರೆಲ್ಲ ಈ ಸ್ಟೋರಿಯನ್ನು ನೋಡಿದ್ರೆ ಇದರ ಮೋಸ ಕೂಡ ಗೊತ್ತಾಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಈತ ಮ್ಯಾಟ್ರಿಮೋನಿ ಮೂಲಕವೇ ಒಂದಷ್ಟು ಯುವತಿಯರನ್ನ ಏನು ಅವರ ನಂಬಿಕೆಯನ್ನ ಗಳಿಸಿ ಅವರಿಗೆ ಮೋಸ ಮಾಡಿರುವಂತ ಪ್ರಕರಣವಿದು. ಅಂದ್ರೆ ಸುಶಾಂತ್ ಪೂಜಾರಿ ಏನಿದ್ದಾನೆ ಈತ ಮೂಲತಃ ಮಂಗಳೂರಿನವನು. ಈತ ಒಟ್ಟು 9 ಯುವತಿಯರಿಗೆ ಇದೇ ರೀತಿಯಾದಂತ ಮೋಸ ಮಾಡಿದ್ದ. ಅಂದ್ರೆ ಆರಂಭದಲ್ಲಿ ಈತ ಮ್ಯಾಟ್ರಿಮೋನಿ ಮೂಲಕವಾಗಿ ಅವರ ಪರಿಚಯ ಮಾಡಿಕೊಳ್ತಾ ಇದ್ದ, ಆ ಬಳಿಕ ಅವರ ನಂಬಿಕೆಯನ್ನ ಗಳಿಸ್ತಾ ಇದ್ದ. ಬೇರೆ ಬೇರೆ ಕಾರಣವನ್ನು ಹೇಳ್ಕೊಂಡು ಆತ ಅವರನ್ನ ನಂಬಿಕೆಯನ್ನ ಗಳಿಸ್ತಾ ಇದ್ದ. ಹೀಗೆ ಒಟ್ಟು 9 ಯುವತಿಯರಿಗೆ ಮೋಸ ಮಾಡಿದ್ದ. ಅದರಲ್ಲೂ 2ರನ್ನ ಮದುವೆ ಆಗಿದ್ದ. ಇತರ 7 ಯುವತಿಯರಿಗೆ ಮದುವೆ ಆಗುವುದಾಗಿ ಅವರಿಗೆ ನಂಬಿಸಿ ಅವರಿಂದ ಒಂದಷ್ಟು ಹಣಗಳನ್ನ ಪಡೆದುಕೊಂಡು ಮೋಸ ಮಾಡಿದ್ದ. ಇದೇ ರೀತಿಯಾಗಿ ಈತ ವಂಚಿಸ್ತಾ ಇದ್ದ. ಹೀಗಾಗಿ ಮುಂಬೈ ಮೂಲ ಅಂದ್ರೆ ಮಂಗಳೂರು ಮೂಲದವರೊಬ್ರು ಮುಂಬೈಯಲ್ಲಿ ಇದ್ರು, ಅವರನ್ನು ಕೂಡ ಈತ ಮದುವೆಯಾಗಿ ವಂಚಿಸಿದ್ದ. ಸುಮಾರು 6 ಲಕ್ಷ ರೂಪಾಯಿವರೆಗೂ ಕೂಡ ಈತ ವಂಚಿಸಿದ್ದ. ಹೀಗಾಗಿ ಅವರು ಕಾವೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನು ಕೂಡ ನೀಡಿದ್ರು. ದೂರನ್ನು ನೀಡಿದಂತ ಸಂದರ್ಭದಲ್ಲಿ ಆ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಈತನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಈ ಎಲ್ಲ ವಿಚಾರಗಳು ಕೂಡ ಬಯಲಿಗೆ ಬಂದಿರುವಂತದ್ದು. ಅದರ ಜೊತೆಗೆ ಆತ ಭಾಸ್ಕರ ಅನ್ನುವಂತ ವ್ಯಕ್ತಿಯನ್ನು ಕೂಡ ತನ್ನ ಜೊತೆ ಇರಿಸಿಕೊಂಡಿದ್ದ, ತನ್ನ ಮಾವ ಅನ್ನುವಂಥದ್ದನ್ನ ಎಲ್ರಿಗೂ ಕೂಡ ಹೇಳಿಕೊಂಡಿದ್ದ. ಹೀಗಾಗಿ ಆ ಭಾಸ್ಕರ್ನನ್ನು ಕೂಡ ಪೊಲೀಸರು ಬಂಧಿಸಿರುವಂತದ್ದು. ಹೆಚ್ಚಿನ ವಿಚಾರಣೆಯನ್ನು ಕೂಡ ಈಗ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ, ಮ್ಯಾಟ್ರಿಮೋನಿ ವೆಬ್ಸೈಟ್ಗಳಲ್ಲಿ ವರ ಹುಡುಕುವವರು ಹುಷಾರಾಗಿರಲೇಬೇಕು. ಮಂಗಳೂರಿನಲ್ಲಿ ಮ್ಯಾಟ್ರಿಮೋನಿ ಮನ್ಮದ ಒಬ್ಬ ಲಾಕ್ ಆಗಿದ್ದಾನೆ. ಬರೋಬ್ಬರಿ 9 ಮಂದಿ ಯುವತಿಯರ ಬಾಳಲ್ಲಿ ಚೆಲ್ಲಾಟವಾಡಿದಂತೆ ಸುಶಾಂತ್ ಅನ್ನುವ ಮದುವೆಯಾಗೋದಾಗಿ ವಂಚಿಸ್ತಾ ಇದ್ದ ಸುಶಾಂತ್ ಪೂಜಾರಿ. ಈತನಿಗೆ ಸಾಥ್ ಕೊಟ್ಟ ಭಾಸ್ಕರ್, ಇಬ್ಬರನ್ನ ಕೂಡ ಬಂಧಿಸಿದ್ದಾರೆ ಪೊಲೀಸ್. ಮುಂಬೈನಲ್ಲಿ ಸಂತ್ರಸ್ತೆಯನ್ನ ಮದುವೆಯಾಗಿ ವಂಚಿಸಿದ್ದ ಅನ್ನೋ ಆರೋಪ ಇದೆ. ಬರೋಬ್ಬರಿ 6.6 ಲಕ್ಷ ರೂಪಾಯಿ ಹಣ ಪೀಕಿ ನಾಪತ್ತೆಯಾಗಿದ್ದ ಆರೋಪಿ. ಕಾವೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಸಂತ್ರಸ್ತ ಮಹಿಳೆ. ವಿಚಾರಣೆ ವೇಳೆ ಮ್ಯಾಟ್ರಿಮೋನಿ ಮನ್ಮಥನ ಲೀಲೆ ಬಯಲಾಗಿದೆ. ಮದುವೆಯಾಗಿ 6.6 ಲಕ್ಷ ರೂಪಾಯಿ ಹಣವನ್ನ ಪೀಕಿ ಎಸ್ಕೇಪ್ ಆಗಿದ್ದ ಅಂತ ಹೇಳಿ ಈ ಸುಶಾಂತ್ ಅನ್ನುವವನ ವಿರುದ್ಧ ದೂರು ದಾಖಲಾಗಿರೋದು. ಈತನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಕೇವಲ ಒಬ್ಬ ಮಹಿಳೆ ಮಾತ್ರವಲ್ಲ 9 ಮಂದಿ ಜೊತೆಯಲ್ಲಿ ಈತ ಇದೇ ರೀತಿಯಲ್ಲಿ ವಂಚನೆ ಮಾಡಿದ್ದ ಅನ್ನೋ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ಸುಶಾಂತ್ ಪೂಜಾರಿ ಹಾಗೆ ಭಾಸ್ಕರ್ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಮುಂಬೈನಲ್ಲಿ ಓರ್ವ ಯುವತಿಯನ್ನ ಮದುವೆಯಾಗಿ 6.5 ಲಕ್ಷ ರೂಪಾಯಿ ಹಣ ವಂಚನೆ ಮಾಡಿ ನಾಪತ್ತೆಯಾಗಿದ್ದ ಸುಶಾಂತ್ ಕಾವೂರು ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧವಾಗಿ ದೂರು ದಾಖಲಿಸಿರುತ್ತಾರೆ ಆ ಯುವತಿ. ನಂತರದಲ್ಲಿ ಬರೋಬ್ಬರಿ 9 ಮಂದಿಗೆ ಇದೇ ರೀತಿ ವಂಚಿಸಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಒಬ್ಬ ಮಹಿಳೆ ನೀಡಿದ ದೂರಿನಿಂದ 9 ಮಂದಿಗೆ ಈತ ವಂಚನೆ ಮಾಡಿರೋದು ಗೊತ್ತಾಗಿರೋದು. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈತನ ವಂಚನೆಯ ಜಾಲದ ಬಗ್ಗೆ? ಹೌದು ಸ್ಮಿತಾ, ಮ್ಯಾಟ್ರಿಮೋನಿ ಮೂಲಕವಾಗಿ ಯಾರೆಲ್ಲ ವಿವಾಹ ಆಗುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅವರೆಲ್ಲ ಈ ಸ್ಟೋರಿಯನ್ನು ನೋಡಿದ್ರೆ ಇದರ ಮೋಸ ಕೂಡ ಗೊತ್ತಾಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಈತ ಮ್ಯಾಟ್ರಿಮೋನಿ ಮೂಲಕವೇ ಒಂದಷ್ಟು ಯುವತಿಯರನ್ನ ಏನು ಅವರ ನಂಬಿಕೆಯನ್ನ ಗಳಿಸಿ ಅವರಿಗೆ ಮೋಸ ಮಾಡಿರುವಂತ ಪ್ರಕರಣವಿದು. ಅಂದ್ರೆ ಸುಶಾಂತ್ ಪೂಜಾರಿ ಏನಿದ್ದಾನೆ ಈತ ಮೂಲತಃ ಮಂಗಳೂರಿನವನು. ಈತ ಒಟ್ಟು 9 ಯುವತಿಯರಿಗೆ ಇದೇ ರೀತಿಯಾದಂತ ಮೋಸ ಮಾಡಿದ್ದ. ಅಂದ್ರೆ ಆರಂಭದಲ್ಲಿ ಈತ ಮ್ಯಾಟ್ರಿಮೋನಿ ಮೂಲಕವಾಗಿ ಅವರ ಪರಿಚಯ ಮಾಡಿಕೊಳ್ತಾ ಇದ್ದ, ಆ ಬಳಿಕ ಅವರ ನಂಬಿಕೆಯನ್ನ ಗಳಿಸ್ತಾ ಇದ್ದ. ಬೇರೆ ಬೇರೆ ಕಾರಣವನ್ನು ಹೇಳ್ಕೊಂಡು ಆತ ಅವರನ್ನ ನಂಬಿಕೆಯನ್ನ ಗಳಿಸ್ತಾ ಇದ್ದ. ಹೀಗೆ ಒಟ್ಟು 9 ಯುವತಿಯರಿಗೆ ಮೋಸ ಮಾಡಿದ್ದ. ಅದರಲ್ಲೂ 2ರನ್ನ
ಮದುವೆ ಆಗಿದ್ದ. ಇತರ 7 ಯುವತಿಯರಿಗೆ ಮದುವೆ ಆಗುವುದಾಗಿ ಅವರಿಗೆ ನಂಬಿಸಿ ಅವರಿಂದ ಒಂದಷ್ಟು ಹಣಗಳನ್ನ ಪಡೆದುಕೊಂಡು ಮೋಸ ಮಾಡಿದ್ದ. ಇದೇ ರೀತಿಯಾಗಿ ಈತ ವಂಚಿಸ್ತಾ ಇದ್ದ. ಹೀಗಾಗಿ ಮುಂಬೈ ಮೂಲ ಅಂದ್ರೆ ಮಂಗಳೂರು ಮೂಲದವರೊಬ್ರು ಮುಂಬೈಯಲ್ಲಿ ಇದ್ರು. ಅವರನ್ನು ಕೂಡ ಈತ ಮದುವೆಯಾಗಿ ವಂಚಿಸಿದ್ದ. ಸುಮಾರು 6 ಲಕ್ಷ ರೂಪಾಯಿವರೆಗೂ ಕೂಡ ಈತ ವಂಚಿಸಿದ್ದ. ಹೀಗಾಗಿ ಅವರು ಕಾವೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನು ಕೂಡ ನೀಡಿದ್ರು. ದೂರನ್ನು ನೀಡಿದಂತ ಸಂದರ್ಭದಲ್ಲಿ ಆ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಈತನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಈ ಎಲ್ಲ ವಿಚಾರಗಳು ಕೂಡ ಬಯಲಿಗೆ ಬಂದಿರುವಂತದ್ದು. ಅದರ ಜೊತೆಗೆ ಆತ ಭಾಸ್ಕರ ಅನ್ನುವಂತ ವ್ಯಕ್ತಿಯನ್ನು ಕೂಡ ತನ್ನ ಜೊತೆ ಇರಿಸಿಕೊಂಡಿದ್ದ, ತನ್ನ ಮಾವ ಅನ್ನುವಂಥದ್ದನ್ನ ಎಲ್ರಿಗೂ ಕೂಡ ಹೇಳಿಕೊಂಡಿದ್ದ. ಹೀಗಾಗಿ ಆ ಭಾಸ್ಕರ್ನನ್ನು ಕೂಡ ಪೊಲೀಸರು ಬಂಧಿಸಿರುವಂತದ್ದು. ಹೆಚ್ಚಿನ ವಿಚಾರಣೆಯನ್ನು ಕೂಡ ಈಗ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ.